ಶ್ರೀರಾಮ ಮಂದಿರ ಲೋಕಾರ್ಪಣೆ ಪ್ರಯುಕ್ತ ರಾಯಚೂರು ನಗರದ ಗಣೇಶ ಕಾಲೋನಿಯ ಈಶ್ವರ ದೇವಸ್ಥಾನದಲ್ಲಿ ಬಾಲರಾಮನಿಗೆ ವಿಶೇಷ ಪೂಜೆ ಹಾಗೂ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ದೇವಸ್ಥಾನದ ಅಧ್ಯಕ್ಷ ಮಿರ್ಜಾಪುರ್ ಚಂದ್ರಶೇಖರ್ ಪಾಟೀಲರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕ ಪಾಟೀಲರು, ರಾಮ ಮಂದಿರದ ಉದ್ಘಾಟನೆ ಹಿಂದೂಗಳಿಗೆ ಹೆಮ್ಮೆಯ ವಿಷಯವಾಗಿದೆ. ಇದು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವ ದಿನವಾಗಿದೆ. 500 ವರ್ಷಗಳ ತಪಸ್ಸಿನ ಫಲದಂತೆ ಅಯೋಧ್ಯೆಯಲ್ಲಿ ರಾಮನ ಆಗಮನವಾಗಿದೆ. ರಾಯಚೂರು ನಗರದಿಂದ ಅಯೋಧ್ಯೆಗೆ ಭೇಟಿ ನೀಡಲು ಬಯಸುವ ಭಕ್ತಾದಿಗಳಿಗೆ ಸಹಾಯವಾಗಲು ರಾಯಚೂರು ನಗರದಿಂದ ಅಯೋಧ್ಯೆಗೆ ಉಚಿತ ರೈಲಿನ ವ್ಯವಸ್ಥೆಯನ್ನ ಮಾಡುವ ಆಲೋಚನೆಯಲ್ಲಿ ಇದ್ದೇವೆ ಎಂದು ಅವರು ಹೇಳಿದರು. ಭಾರತ ದೇಶದ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರಿಗೆ ಅತ್ಯಂತ ಸಂತೋಷದ ವಿಷಯ ಅಂತ ಹೇಳಿ ಬಯಸ್ತೇನೆ. ನಾವು ನೀವೆಲ್ಲರೂ ಸೇರಿ ಬಹುಶಃ ಇವತ್ತು ಟ್ರೈನ್ ನಾವು ಈಗಾಗಲೇ ವಿನಂತಿ ಮಾಡಿದ್ದೇವೆ. ನಮ್ಮ ರಾಯಚೂರಿನ ಒಂದು ಫ್ರೀ ಟ್ರೈನ್ ಬಿಡಬೇಕು ಅಂತ ಹೇಳಿ ಈಗಾಗಲೇ ವಿನಂತಿ ಮಾಡಿದ್ದೇನೆ ನಾನು. ಅದು ಎಷ್ಟು ಜನರಿಗೆ ಬಿಡ್ತಾರೆ ನೋಡೋಣ. ನಮ್ಮ ರಾಯಚೂರಿನ ಪ್ರತಿಯೊಬ್ಬರು ರಾಮ ಮಂದಿರ ನೋಡಿ ಬರಬೇಕು. ಒಂದು ಸಲ ಆದ್ರೂ ತಮ್ಮ ಜೀವನದಲ್ಲಿ ಬೇರೆ ಸಮಾಜಗಳು ಅಲ್ಲಿಗೆ ಹೋದ್ರೆ ನಮ್ಗೆ ಮುಕ್ತಿ ಸಿಗ್ತಾರ ಅಂತ ನಮ್ಮ ಹಿಂದೂಗಳಿಗೂ ಅದೇ ರೀತಿ ಅನುಭವ ಆಗ್ಬೇಕು. ರಾಮ ಮಂದಿರ ನಮ್ಮ ಜೀವನದಲ್ಲಿ ಒಂದು ಸಾರಿ ಆದ್ರೂ ನೋಡ್ಬೇಕು ಅನ್ನುವ ಆಗ್ರಹ ಇರ್ಬೇಕು. ಆ ರೀತಿಯ ವ್ಯವಸ್ಥೆಗಳು ನಾವು ಮಾಡೋಣ ಅಂತೇಳಿ ಈ ವೇಳೆ ಬಡಾವಣೆಯ ಸದ್ಭಕ್ತರು ಶ್ರೀರಾಮ ಜೈರಾಮ ಎಂಬ ಘೋಷಣೆಗಳನ್ನು ಕೂಗುತ್ತಾ ದೀಪೋತ್ಸವದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಈಶ್ವರ ದೇವಸ್ಥಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಬಡಾವಣೆಯ ಸದ್ಭಕ್ತರು ಉಪಸ್ಥಿತರಿದ್ದರು.